ಇನ್ನು ಕೆಆರ್ಎಸ್ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರು ರಿಲೀಸ್ ಆಗ್ತಾ ಇದೆ. ಕೆಆರ್ಎಸ್ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಡ್ಯಾಮ್ ಮತ್ತು ನದಿ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಕೊಡಗು ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಭಾರಿ ಪ್ರಮಾಣದಲ್ಲಿ ಈಗ ನೀರು ಕೆಆರ್ಎಸ್ ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಮಂಡ್ಯದ ಕೆಆರ್ಎಸ್ ನಿಂದ ಈಗ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಲು ಕೇವಲ 4 ಅಡಿ ಮಾತ್ರ ಬಾಕಿ ಇದೆ. ಡ್ಯಾಮ್ನಿಂದ 10,000 ಕ್ಯೂಸೆಕ್ಸ್ ನೀರು ರಿಲೀಸ್ ಮಾಡಲಾಗ್ತಾ ಇದೆ. 10 ಕ್ರಸ್ಟ್ ಗೇಟ್ಗಳ ಮೂಲಕ ಈಗ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಬೋರ್ಗೆರೆದು ಹರಿತಾ ಇರುವಂಥ ಡ್ಯಾಮ್ನ ನೀರು ಡ್ಯಾಮ್ನಿಂದ ಹಾಲ್ನೋರೆಯಂತೆ ಹರಿತಾ ಇರುವಂಥ ನೀರಿಗೆ ಸಂಜೆ ವೇಳೆಗೆ ಹೊರಹರಿವಿನ ಪ್ರಮಾಣ ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಒಂದು ಸ್ಪೆಷಲ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕಾವೇರಿ ಜಲನನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಕನ್ನಂಬಾಡಿ ಕಟ್ಟೆ ಕೂಡ ಭರ್ತಿಯ ಸನಿಹಕ್ಕೆ ಬಂದಿರುವಂತದ್ದು. ಹೀಗಾಗಿ ಜಲಾಶಯದಿಂದ ಕಾವೇರಿ ನದಿಗೂ ಕೂಡ ನೀರನ್ನ ಹರಿಬಿಡಲಾಗಿದೆ. ನಾನಿವಾಗ ಸ್ಥಳದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ಏನ್ ಕಾಣ್ತಾ ಇದೆ, ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ. ಈ ಒಂದು ಜಲಾಶಯ ಇದೀಗ ಭರ್ತಿ ಸನಿಹಕ್ಕೆ ಬಂದಿದೆ. ಹೀಗಾಗಿ 10 ಕ್ರಸ್ಟ್ ಗೇಟ್ಗಳ ಮೂಲಕ 10,000 ಕ್ಯೂಸೆಸ್ ನೀರನ್ನ ನದಿಗೂ ಕೂಡ ಹರಿಬಿಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಕಾವೇರಿ ಜಲನನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆ ಹಾರಂಗಿ ಆಗಿರ್ಬೋದು ಮತ್ತೆ ಹೇಮಾವತಿ ಜಲಾಶಯದಿಂದಲೂ ಕೂಡ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಜಲಾಶಯ ಈಗಾಗಲೇ 120 ಅಡಿ ಸನಿಹಕ್ಕೆ ಬಂದಿದೆ. ಕೇವಲ 4 ಅಡಿ ಮಾತ್ರ ಬರ್ತಿರುವಂತದ್ದು. ಮತ್ತೊಂದು ಕಡೆ ಇನ್ಫ್ಲೋ ಕೂಡ ದಿನಕ್ಕೆ ಹೆಚ್ಚಳ ಆಗ್ತಿರುವಂತದ್ದು. 51,000 ಕ್ಯೂಸೆಸ್ ನೀರು ಕೂಡ ಹರಿದು ಬರ್ತಾ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕೆಆರ್ಎಸ್ ಜಲಾಶಯದಿಂದ ಕಾವೇರಿ ನದಿಗೆ 10,000 ಕ್ಯೂಸೆಸ್ ನೀರನ್ನು ಕೂಡ ಹೊರಬಿಡಲಾಗ್ತಿದೆ. ದೃಶ್ಯದಲ್ಲಿ ಕೂಡ ನೋಡಬಹುದು, ಸಾಕಷ್ಟು ಮನಮೋಹಕ ದೃಶ್ಯ ಕೆಆರ್ಎಸ್ ನ ಮುಂಭಾಗದಲ್ಲಿ ಕಂಡು ಬರ್ತಾ ಇದೆ. ಕಾವೇರಿ ಕೆಆರ್ಎಸ್ ಜಲಾಶಯದಿಂದ ಧುಮ್ಮಿಕ್ತಾ ಇದ್ದಾಳೆ, ಹರಿದು ಕೆಳಭಾಗಕ್ಕೆ ಕೂಡ ಹೋಗ್ತಾ ಇರುವಂತದ್ದು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಲ್ನೊರೆಯಂತೆ ಕಾವೇರಿ ಧುಮ್ಮಿಕ್ಕಿ ಕೆಳಭಾಗಕ್ಕೆ ಹೋಗ್ತಾ ಇರುವಂತದ್ದು. ಈ ಬಾರಿ ಜಲಾಶಯ ತುಂಬುತ್ತಾ ಇಲ್ಲೋ ಅನ್ನೋ ಆತಂಕ ಇತ್ತು, ಆದ್ರೆ ಈಗಾಗಲೇ ಸನಿಹಕ್ಕೆ ಬಂದಿದೆ. ನಾಳೆ ಸಂಜೆ ವೇಳೆಗೆ ಸಂಪೂರ್ಣವಾಗಿ ಕೆಆರ್ಎಸ್ ಜಲಾಶಯ ಕೂಡ ಭರ್ತಿ ಆಗುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ 10,000 ಕ್ಯೂಸೆಸ್ ನೀರನ್ನ ಕೂಡ ನದಿಗೆ ಹರಿಬಿಡಲಾಗ್ತಿರುವಂತದ್ದು. ಇನ್ಫ್ಲೋ ಮತ್ತಷ್ಟು ಹೆಚ್ಚಳ ಆದ್ರೆ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕೂಡ ಹರಿಬಿಡೋದಕ್ಕೆ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಮಂಡ್ಯ ಜಿಲ್ಲಾಡಳಿತ ನದಿ ಪಾತ್ರದ ಜನರಿಗೂ ಕೂಡ ಈಗಾಗಲೇ ಸಾಕಷ್ಟು ಅಲರ್ಟ್ ಮಾಡಿರುವಂತದ್ದು. ನದಿಗೆ ನೀರನ್ನ ಹರಿಸ್ತೀವಿ, ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊಳ್ಳಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದೆ. ಈಗ ಜಲಾಶಯಕ್ಕೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ 10 ಕ್ರಸ್ಟ್ ಗೇಟ್ಗಳ ಮೂಲಕ 10,000 ಕ್ಯೂಸೆಸ್ ನೀರನ್ನ ನದಿಗೆ ಕೂಡ ಹರಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಿದ್ರೆ ಕೂಡ ಸಾಕಷ್ಟು ಅಂದ್ರೆ ಕೆಆರ್ಎಸ್ ಜಲಾಶಯ ಅಂದ್ರೆ ಸಾಕಷ್ಟು ಖ್ಯಾತಿಯನ್ನ ಪಡೆದಿರುವಂತದ್ದು. ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾರೆ, ಆದ್ರೆ ಜಲಾಶಯ ಭರ್ತಿ ಆಗಿರಲಿಲ್ಲ, ನೀರನ್ನು ಕೂಡ ಹೊರಗೆ ಬಿಟ್ಟಿರಲಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರವಾಸಿಗರ ದಂಡು ಬಂದಿರಲಿಲ್ಲ. ಆದ್ರೆ ಇದೀಗ ಜಲಾಶಯದ ಕ್ರಸ್ಟ್ ಗೇಟ್ಗಳ ಮೂಲಕ 10,000 ಕ್ಯೂಸೆಸ್ ನೀರನ್ನು ಕೂಡ ಹೊರಗೆ ಬಿಟ್ಟಿದ್ದಾರೆ. ಇದು ಜಿಲ್ಲೆಯ ರೈತರ ಸಾಕಷ್ಟು ಸಂತಸಕ್ಕೂ ಕೂಡ ಕಾರಣ ಆಗ್ತಿದೆ. ನನ್ನ ಹಿಂಭಾಗದ ದೃಶ್ಯಗಳು ಸಾಕಷ್ಟು ಮನಮೋಹಕ ಆಗಿರುವಂಥದ್ದು. ಒಟ್ಟಾರೆ ಜಲಾಶಯಕ್ಕೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿರುವಂತಹ ಹಿನ್ನೆಲೆಯಲ್ಲಿ 10,000 ಕ್ಯೂಸೆಸ್ ನೀರನ್ನ ಕೂಡ ನದಿಗೆ ಇದೀಗ ಬಿಟ್ಟಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ. ಇನ್ನು ಹಾಸನ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಭಾರಿ ಮಳೆ ಈಗಾಗಲೇ ಶುರುವಾಗಿದೆ. ಹೇಮಾವತಿ ಡ್ಯಾಮ್ ಭರ್ತಿಗೆ ಇನ್ನು 4 ಅಡಿ ಮಾತ್ರ ಬಾಕಿ ಇದೆ. ಒಂದೇ ದಿನಕ್ಕೆ ಹರಿದು ಬಂತು ಸುಮಾರು 3,000 TMC ನೀರು. 48 ಗಂಟೆ ಅಂತರದಲ್ಲಿ ಜಲಾಶಯಕ್ಕೆ 6 TMC ನೀರು ಕೂಡ ಬಂದಿದೆ. ಇನ್ಫ್ಯಾಕ್ಟ್ ಇದನ್ನು ಗಮನಿಸ್ತಾ ಇದ್ದರೆ ಸದ್ಯ ಜಲಾಶಯದಲ್ಲಿ 34 TMC ಅಷ್ಟು ನೀರು ಸಂಗ್ರಹವಾಗಿದೆ. 6 ಕ್ರಸ್ಟ್ ಗೇಟ್ ಮೂಲಕ 12,079 ಕ್ಯೂಸೆಕ್ಸ್ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ. ರೈಟ್, ಹೇಮಾವತಿ ದಡದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಸತತ 6ನೇ ದಿನವಾದ ಇಂದು ಕೂಡ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಜಿಲ್ಲೆಯ ಸಕಲೇಶ್ಪುರ, ಆಲೂರು, ಬೇಲೂರು ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜೀವನದಿ ಹೇಮಾವತಿ ಉಕ್ಕಿ ಹರಿತಾ ಇದೆ. ಹೇಮಾವತಿ ಜಲಾಶಯಕ್ಕೆ ಅತಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ನಾವೀಗ ಹೇಮಾವತಿ ಜಲಾಶಯದಲ್ಲಿದ್ದೇವೆ, ನೋಡ್ಬೋದು. ಹೇಮಾವತಿ ಜಲಾಶಯ ಕೇವಲ 1 ತಿಂಗಳ ಹಿಂದೆ ಬಹುತೇಕ ಖಾಲಿಯಾಗಿತ್ತು. ಈಗ ಸಂಪೂರ್ಣವಾಗಿ
ಭರ್ತಿಯ ಹಂತಕ್ಕೆ ಹೇಮಾವತಿ ಜಲಾಶಯ ಬಂದಿದೆ. ನಾವು ನೋಡ್ತಿದ್ವಿ ಎಷ್ಟು ಕಣ್ಣು ಆಯಿಸಿದಷ್ಟು ದೂರದವರೆಗೂ ಕೂಡ ನೀರು ಕಾಣ್ತಾ ಇದೆ. ಜಲಾಶಯಕ್ಕೆ ಇವತ್ತು ಬೆಳಿಗ್ಗೆ 35,871 ಕ್ಯೂಸೆಕ್ಸ್ ದೊಡ್ಡ ಪ್ರಮಾಣದ ನೀರಿನ ಹರಿವು ಬರ್ತಾ ಇದೆ. ಕೇವಲ ಒಂದು ತಿಂಗಳ ಹಿಂದೆ 16 TMC ಇದ್ದಂಥ ಜಲಾಶಯದಲ್ಲಿ ಇವತ್ತಿಗೆ 31 TMC, ಅಂದರೆ ಕಳೆದ ತಿಂಗಳಿಗೂ ಇವತ್ತು ತಿಂಗಳಿಗೂ ಹೋಲಿಸ್ಕೊಂಡ್ರೆ 15 TMC ಅಷ್ಟು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬಂದಿದೆ. ಕಳೆದ ವರ್ಷ ಈ ದಿನಕ್ಕೆ ಕೇವಲ 16 TMC ನೀರಿತ್ತು. ಸೊ ಜಲಾಶಯದ ಒಟ್ಟು ಗರಿಷ್ಠ ಸಂಗ್ರಹ ಸಾಮರ್ಥ್ಯ 37 TMC ಇದೆ. ಸೊ ಇವತ್ತಿಗೆ 31 TMC, ಕೇವಲ 6 TMC ನೀರು ಬಂದರೆ ಜಲಾಶಯ ಭರ್ತಿ ಆಗುತ್ತೆ. ನಿನ್ನೆಯಿಂದ ಇವತ್ತಿನವರೆಗೆ ಅಂದರೆ ಕೇವಲ 24 ಗಂಟೆಗಳ ಅವಧಿನಲ್ಲಿ ಜಲಾಶಯಕ್ಕೆ 4 ಅಡಿಗಳಷ್ಟು ಹೆಚ್ಚಿನ ನೀರು ಹರಿದು ಬಂದಿದ್ರೆ ಸುಮಾರು 3 TMC ಅಷ್ಟು ನೀರು ಜಲಾಶಯಕ್ಕೆ ಸಂಗ್ರಹ ಆಗಿದೆ. ಸೊ ಕಳೆದ ವರ್ಷದ ಸಂಪೂರ್ಣವಾಗಿ ಮಳೆ ಕೊರತೆಯಿಂದಾಗಿ ಜಲಾಶಯ ಸಂಪೂರ್ಣ ಬರಡಾಗಿತ್ತು, ಒಂದು ರೀತಿ ಬರದ ಬೇಗೆ ಇತ್ತು. ಈ ಜಲಾಶಯ ಕೇವಲ ಒಂದು ತಿಂಗಳ ಹಿಂದೆ ನೋಡಿದ್ರೆ ಸಂಪೂರ್ಣ ಖಾಲಿ ಆಗ್ತಕ್ಕಂಥ ವಾತಾವರಣ ಕಂಡು ಬರ್ತಾ ಇತ್ತು. ಆದರೆ ಈಗ ನೋಡೋದಕ್ಕೆ ಖುಷಿಯ ರೀತಿಯಲ್ಲಿ ಸಂಪೂರ್ಣವಾಗಿ ಜಲಾಶಯ ತುಂಬ್ತಾ ಇದೆ. ಇನ್ನೇನು ಕೇವಲ ಇನ್ನೊಂದೆರಡು ದಿನ ಮಳೆ ಆದರೆ ಸಾಕು ಜಲಾಶಯ ಭರ್ತಿ ಆಗುತ್ತೆ. ಅಂದರೆ 2,922 ಅಡಿಗಳ ಗರಿಷ್ಠ ಸಾಮರ್ಥ್ಯ ಜಲಾಶಯದಲ್ಲಿ ಇವತ್ತಿಗೆ 2,916 ಅಡಿ, ಇನ್ನು ಕೇವಲ 6 ಅಡಿಗಳು ತುಂಬಿದರೆ ಸಾಕು ಜಲಾಶಯ ಭರ್ತಿ ಆಗುತ್ತೆ. ಸೊ ಆ ಮೂಲಕವಾಗಿ 2 ವರ್ಷಗಳ ಬಳಿಕ ಮತ್ತೆ ಹೇಮಾವತಿ ಜಲಾಶಯ ಭರ್ತಿ ಆಗ್ತದೆ. ಹೇಮಾವತಿ ಜಲಾಶಯ ಕಾವೇರಿ ಕೊಳ್ಳದ ಪ್ರಮುಖ ಜಲಾಶಯ. ಅಂದರೆ ಇಲ್ಲಿಂದ ನೀರು ಹರಿದು ಹೋದರೆ ಏನು KRS ಡ್ಯಾಮ್ ಬಹುತೇಕ ಭರ್ತಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇರ್ತವೆ. ಈ ವರ್ಷ ಕೂಡ ಅದೇ ರೀತಿಯಾಗತಕ್ಕಂಥ ಸೂಚನೆ ಕಂಡು ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಹೇಮಾವತಿಯ ನದಿ ಪಾತ್ರದಲ್ಲಿ ಅತಿ ಹೆಚ್ಚಿನ ಮಳೆ ಬರ್ತಾ ಇದೆ. ಈಗಾಗಲೇ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಸೂಚನೆಯನ್ನು ನಿನ್ನೆನೆ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಜಲಾಶಯದಿಂದ ನೀರನ್ನು ಕ್ರಸ್ಟ್ ಗೇಟ್ಗಳ ಮೂಲಕ ಹೊರಗಡೆ ಬಿಡಬಹುದು. ಹಾಗಾಗಿ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಜನರೆಲ್ಲರೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಕೂಡ ಮಳೆ ಮುಂದುವರೆದಿದೆ. ಮಳೆ ಹೀಗೆ ಮುಂದುವರೆದ್ರೆ ನಾಳೆಯ ವೇಳೆಗೆ ಜಲಾಶಯ ಬಹುತೇಕ ಭರ್ತಿ ಆಗ್ತಕ್ಕಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.